ಹಾಯ್ ಪ್ಲಂಬಿಂಗ್ ಆಲ್ರೌಂಡರ್ ಚಾನಲ್ನ ವೀಕ್ಷಕರಿಗೆ ಸುಸ್ವಾಗತ. ಕಳೆದ ವಿಡಿಯೋದಲ್ಲಿ ಒಂದು ಒಳ್ಳೆ ಬಡ್ಜೆಟಲ್ಲಿ AGL ಬ್ರ್ಯಾಂಡ್ನ ಸೈಫೋನಿಕ್ ಇರೋ ವಾಲ್ ಮೌಂಟ್ ಕಮೋಡ್ನ ಹೇಗೆ ಕೂರಿಸೋದು ಅಂತ ತಿಳ್ಕೊಂಡಿದ್ವಿ. ಆ ವಿಡಿಯೋ ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಈ ವಿಡಿಯೋದಲ್ಲೂ ಸಹ AGLನ ಸಿಂಗಲ್ ಪೀಸು ಸೈಫೋನಿಕ್ ಇರೋ ಸಿಂಗಲ್ ಪೀಸ್ ಕಮೋಡ್ನ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಬಾಕ್ಸ್ನ ಅನ್ಬಾಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಬಾಕ್ಸ್ನ ಓಪನ್ ಮಾಡಿದ್ರೆ ಕಮೋಡು ನೋಡಲಿಕ್ಕೆ ನಿಮಗೆ ಈ ರೀತಿ ಕಾಣುತ್ತೆ. ಇದಕ್ಕೂ ಸಹ ನಿಮಗೆ 10 ವರ್ಷ ವಾರಂಟಿ ಸಿಗಲಿದೆ. ನಿಮಗೆ ಸೈಫೋನಿಕಲ್ಲೇ 2ರಿಂದ 3 ರೀತಿ ಆಪ್ಷನ್ ಇರುತ್ತೆ. ನಾರ್ಮಲ್ ಕಮೋಡ್ಗೆ ಸಿಂಗಲ್ ಪುಷ್ ಔಟ್ಗೆ ಒಂದು ಹೋಲ್ ಇರುತ್ತೆ. ಈ ಕಮೋಡ್ನಲ್ಲಿ ಬಾಟಮಲ್ಲಿ ಪುಷ್ ಔಟ್ಗೆ ಸಿಂಗಲ್ ಹೋಲ್ ಜೊತೆ ಸರ್ಕ್ಯುಲರ್ಲಿ ಫ್ಲೋ ಆಗಲಿಕ್ಕೆ 2 ಹೋಲ್ ಕೊಟ್ಟಿರ್ತಾರೆ. ಮೊದಲೆಲ್ಲ ಈ ಕಮೋಡ್ಗಳಲ್ಲಿ ಕಸ್ಟಮರು ಕಲರ್ನಲ್ಲಿ ಕಸ್ಟಮೈಸ್ ಮಾಡ್ಕೋಬೋದಾಗಿತ್ತು. ಈಗಂತೂ ನಿಮಗೆ ಬ್ರ್ಯಾಂಡ್ಗಳಲ್ಲಿ ಹುಡುಕ್ತೀನಿ ಅಂದರೆ ಕಲರ್ಗಳು ಸಿಗೋದೇ ಇಲ್ಲ. ವೈಟು, ಸ್ಟಾರ್ ವೈಟು, ಐವರಿ, ನಿಮಗೆ ಜಾಸ್ತಿ ಸಿಗೋದೆ ವೈಟ್ ಅಷ್ಟೇ. ಈ ಕಮೋಡ್ ಕೂರಿಸಲಿಕ್ಕೆ 2 ಸ್ಕ್ರೂ ಜೊತೆಗೆ ನಿಮಗೆ ಗ್ಯಾಸ್ಕೆಟ್ ಸಹ ಕೊಟ್ಟಿರ್ತಾರೆ. ಆಗಲೇ ಹೇಳಿದ ಹಾಗೆ 10 ವರ್ಷ ವಾರಂಟಿ ಜೊತೆ ಫುಲ್ಲಿ ಗ್ಲೇಸ್ಡ್ ಬಾಡಿ, ಕಾಂಪ್ಯಾಕ್ಟ್ ಡಿಸೈನ್, ಸಾಫ್ಟ್ ಕ್ಲೋಸಿಂಗ್ ಕವರ್, ಡ್ಯೂರಬಲ್ ಫ್ಲಶ್ ಫಿಟ್ಟಿಂಗ್ ಮತ್ತು 3ರಿಂದ 6 ಲೀಟ್ರು ಫ್ಲಶಿಂಗಿಗೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಕೆಲವು ಕಮೋಡ್ಗಳಲ್ಲಿ ಕಮೋಡ್ ಒಂದು ಬ್ರ್ಯಾಂಡ್ ಆಗಿದ್ದರೆ ಸ್ಪೇರ್ಗಳು ಇನ್ನೊಂದು ಬ್ರ್ಯಾಂಡ್ ಆಗಿರುತ್ತೆ. AGL ಆದರೆ ನಿಮಗೆ ಕಮೋಡಿಂದ ಒಳಗಡೆ ಸ್ಪೇರ್ಸ್ ಎಲ್ಲ ಒಂದೇ ಬ್ರ್ಯಾಂಡ್ ಆಗಿರುತ್ತೆ. ಹಾಗಾಗಿ ನಿಮಗೆ ಸರ್ವಿಸ್ ಈಸಿಯಾಗಿ ಸಿಕ್ಬಿಡುತ್ತೆ. ಮೆಜರಿಗೆ ತಕ್ಕಂಗೆ ಅಳತೆ ಮಾಡಿ ಬಿಟ್ಕೊಂಡಿರೋ ಪೈಪ್ನ ಕಟ್ ಮಾಡ್ಕೊಳ್ತಾ ಇದ್ದೀವಿ. ಕಮೋಡ್ನ ರೆಫರೆನ್ಸ್ಗಾಗಿ ಫಿಟ್ ಮಾಡಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀವಿ. ನಾವು ಇಲ್ಲಿ ಈಸಿಯೆಸ್ಟ್ ವೇಯಲ್ಲಿ ಕಮೋಡ್ನ ಕೂರಿಸ್ಕೊಳ್ತಾ ಇದ್ದೀವಿ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕೂರಿಸ್ತಾರೆ, ನಾವು ಈ ರೀತಿ ಕೂರಿಸ್ತಾ ಇದ್ದೀವಿ. ಕೆಲವು ಕಮೋಡ್ಗಳಲ್ಲಿ ಸ್ಕ್ರೂ ಹಾಕಲಿಕ್ಕೆ ಸೈಡಲ್ಲಿ ಆಪ್ಷನ್ ಇರುತ್ತೆ. ಈ ಕಮೋಡ್ನಲ್ಲಿ ಬ್ಯಾಕ್ ಸೈಡ್ ಇರೋದ್ರಿಂದ ನಾವಿಲ್ಲಿ ವೈಟ್ ಸಿಮೆಂಟ್ನ ಹಾಕಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀವಿ. ಡ್ರಿಲ್ಲಿಂಗ್ ಮಿಷಿನಲ್ಲಿ ಹೋಲ್ ಹಾಕೊಳ್ತಾ ಇದ್ದೀವಿ. ಕಮೋಡ್ ಜೊತೆನೇ ಪ್ಲಾಸ್ಟಿಕ್ ಗಟ್ಟ ಸಹ ಕೊಟ್ಟಿರ್ತಾರೆ, ಅದನ್ನು ಫಿಟ್ ಮಾಡ್ಕೊಳ್ತಾ ಇದ್ದೀವಿ. ನಾವಿಲ್ಲಿ 9 ಇಂಚಿಗೆ ಪ್ಯಾಂಟ್ನ ಬಿಟ್ಕೊಂಡಿದ್ವಿ, ಹಾಗಾಗಿ 9 ಇಂಚಿನ ಕಮೋಡ್ನೇ ತಂದು ಫಿಟ್ ಮಾಡ್ತಾ ಇದ್ದೀವಿ. ಮಾರ್ಕೆಟ್ನಲ್ಲಿ ನಿಮಗೆ 6 ಇಂಚು, 8 ಇಂಚು, 9 ಇಂಚು ಮತ್ತು 12 ಇಂಚ್ ಕಮೋಡ್ಗಳು ಸಿಗ್ತವೆ. ನೀವು ಯಾವ್ದು ಬೇಕಾದರೂ ಇನ್ಸ್ಟಾಲ್ ಮಾಡ್ಕೊಳ್ಬೋದು. ನಾವು ರೆಗ್ಯುಲರಾಗಿ ಯಾವಾಗಲೂ 9 ಇಂಚಿಗೆ ಪಾಯಿಂಟ್ನ ಬಿಟ್ಕೊಂಡಿರ್ತೀವಿ. ಕಸ್ಟಮರ್ ಏನಾದರೂ ಸಿಂಗಲ್ ಪೀಸ್ ಬದಲು ನಾರ್ಮಲ್ ಕಮೋಡ್ ತಂದ್ರೂ ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ. ಡ್ರಿಲ್ಲಿಂಗ್ ಎಲ್ಲ ಆದಮೇಲೆ ಗ್ಯಾಸ್ಕೆಟ್ನ ಕೂರಿಸ್ಕೊಳ್ತಾ ಇದ್ದೀವಿ. ಕೆಲವರು ಈ ಗ್ಯಾಸ್ಕೆಟ್ನ ಸ್ಕಿಪ್ ಮಾಡಿ ಪೈಪ್ನ ಉದ್ದ ಬಿಟ್ಟು ಅದಕ್ಕೇ ಫಿಟ್ ಮಾಡ್ತಾರೆ. ಆ ರೀತಿ ಮಾಡೋದ್ರಿಂದ ನಿಮಗೆ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕಂಪಲ್ಸರಿ ಈ ಗ್ಯಾಸ್ಕೆಟ್ನ ಹಾಕೋದು ಒಳ್ಳೆಯದು. ಈ ಕಮೋಡ್ಗಳನ್ನ ಇನ್ಸ್ಟಾಲ್ ಮಾಡ್ತಿದ್ದೀರಾ ಅಂದರೆ ನೀವು ಕಂಪಲ್ಸರಿ ಏರ್ ವೆಂಟ್ನ ಬಿಟ್ಟಿರಲೇಬೇಕು. ಇದು ಮಸ್ಟ್ ಆ್ಯಂಡ್ ಶುಡ್ ಆಗಿರುತ್ತೆ, ಇಲ್ಲ ಅಂದರೆ ನಿಮಗೆ ಸೈಫೋನಿಕ್ ವರ್ಕೇ ಆಗೋದಿಲ್ಲ. ಗ್ಯಾಸ್ಕೆಟ್ ಫಿಟ್ ಆದಮೇಲೆ ಸ್ಕ್ರೂ ಹಾಕೊಳ್ತಾ ಇದ್ದೀವಿ.
ಇದರಲ್ಲಿ ಬರೋ ಸ್ಪೇರ್ಗಳೆಲ್ಲ ಮೇಂಟೆನೆನ್ಸ್ ಫ್ರೀ ಆಗಿರುತ್ತೆ, ಕಷ್ಟಪಡಬೇಕು ಅಂತ ಏನಿಲ್ಲ. ಈ ರೀತಿ ಕಮೋಡ್ಗಳಲ್ಲಿ ನಿಮಗೆ ಮೇಂಟೆನೆನ್ಸ್ ತುಂಬ ರೇರ್ ಆಗಿರುತ್ತೆ. ಯಾಕಂದರೆ 6 ಮಂತಿಗೆ ಒಂದ್ಸರಿ ನೀವು ಟ್ಯಾಂಕನ್ನು ಕ್ಲೀನ್ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ಥರದ ಮೇಂಟೆನೆನ್ಸ್ ಬರೋದಿಲ್ಲ. ಇಲ್ಲಿ ಇನ್ಲೆಟ್ ಪೈಪ್ನ ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸಾಫ್ಟ್ ಕ್ಲೋಸಿಂಗ್ ಕವರ್ನ ಫಿಟ್ ಮಾಡ್ಕೊಳ್ತಾ ಇದ್ದೀವಿ. ನೀರೆಲ್ಲ ಫಿಲ್ ಆದಮೇಲೆ ಲೀಕೇಜಿಗೋಸ್ಕರ ಒಂದ್ಸರಿ ಫ್ಲಶ್ ಮಾಡಿ ಚೆಕ್ ಮಾಡ್ಕೊಳ್ತಾ ಇದ್ದೀವಿ. ಲೀಕೇಜ್ ಎಲ್ಲ ಚೆಕ್ ಆದಮೇಲೆ ಕಮೋಡ್ ಸುತ್ತ ವೈಟ್ ಸಿಮೆಂಟ್ ಹಾಕಿ ಕವರ್ ಮಾಡ್ತಾ ಇದ್ದೀವಿ. ಇಲ್ಲಿ ವೈಟ್ ಸಿಮೆಂಟ್ ಬದಲು ಸಿಲಿಕಾನ್ ಸಿಲೆಂಟ್ ಸಹ ಹಾಕ್ಬೋದು. ಆಲ್ಮೋಸ್ಟ್ ನೀವು ಸಿಂಗಲ್ ಪೀಸಲ್ಲಿ ಯಾವುದೇ ಬ್ರ್ಯಾಂಡ್ನ ಕಮೋಡ್ ತೊಗೊಂಡ್ರು ನಿಮಗೆ ಈ ಸಾಫ್ಟ್ ಕ್ಲೋಸಿಂಗ್ ಕವರ್ ಬಂದೇ ಬರುತ್ತೆ. ಕಮೋಡ್ ಕಂಪ್ಲೀಟ್ ಫಿಟ್ ಆದಮೇಲೆ ಈ ರೀತಿ ಕಾಣ್ತಾ ಇದೆ. ಇಲ್ಲಿ ನಾವು ಸಿಂಪಲ್ ಆಗಿ ಜನರಲ್ ಬಾತ್ರೂಮ್ನಲ್ಲಿ ಸ್ಪೇಸ್ ಜಾಸ್ತಿ ಸಿಕ್ಕಿದ್ರಿಂದ ಒಂದು ಪೆಡಸ್ಟಲ್ ವಾಶ್ ಬೇಷನ್ನು, ವಾಲ್ ಮಿಕ್ಸರು, ಒಂದು ವೆಸ್ಟರ್ನ್ ಟಾಯ್ಲೆಟು, ಇಂಡಿಯನ್ ಟಾಯ್ಲೆಟು ಹಾಗೂ ಒಂದು ಯುಟಿಲಿಟಿಗೆ ಒಂದು ಪಾಯಿಂಟ್ ಸಹ ಮಾಡಿದ್ದೀವಿ. ಈ ಕಮೋಡ್ ಬಗ್ಗೆ ಓವರಾಲ್ ಹೇಳಬೇಕು ಅಂದರೆ ಕಮೋಡ್ ಸುತ್ತ ಫಿನಿಶಿಂಗು, ಸೈಫೋನಿಕ್ ವರ್ಕಿಂಗ್ ಕಂಡೀಷನ್ ಎಲ್ಲ ಚೆನ್ನಾಗಿಯೇ ಇದೆ. ಸಿಂಗಲ್ ಪೀಸ್ ಕಮೋಡ್ನಲ್ಲಿ ಒಂದು ಒಳ್ಳೆ ಬ್ರ್ಯಾಂಡ್ ನೋಡ್ತೀನಿ ಅನ್ನೋರಿಗೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು.
ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.